ಹಾಯ್ ಗೈಸ್, ನಾವು ಪಟ್ಟದಕಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸಿಗೆ ಟಿಕೆಟ್ ಇದೆ. ಇಂಡಿಯನ್ಸಿಗೆ ₹40, ಆದರೆ ಫಾರಿನರ್ಸಿಗೆ ₹600 ಆಗುತ್ತೆ. ನಿಮಗೆ ಕ್ಯಾಮ್ರಾ ಬೇಕು ಅಂದರೆ ₹40. ಫೋನಲ್ಲೇ ವೀಡಿಯೋ ತೆಗೆದಿದ್ರೆ ದುಡ್ಡಿಲ್ಲ. ಇದು ನೋಡಿ ಟಿಕೆಟ್. ನೋಡಿ ಇಲ್ಲೆಲ್ಲ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿಟ್ಟಿದೆ. ದೇವಾಲಯಗಳಿಗೆ ಹೋಗುವ ದಾರಿ ನೋಡಿ, ಎಷ್ಟೊಂದು ದೇವಾಲಯಗಳಿದೆ. ಪಾಪನಾಥ, ಗಳಗನಾಥ, ಕಾಶಿ ವಿಶ್ವನಾಥ ಟೆಂಪಲ್ಲು, ಮಲ್ಲಿಕಾರ್ಜುನ ಟೆಂಪಲ್, ಎಷ್ಟೊಂದಿದೆ. ಅವೆಲ್ಲ ಟೆಂಪಲ್ಸ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಇವೆಲ್ಲ ಚಾಳುಕ್ಯರೇ ಕಟ್ಟಿಸಿರೋದು. ಫಸ್ಟ್ ನಾವು ಕಾಡಸಿದ್ದೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ಇದೇ ಕಾಡಸಿದ್ದೇಶ್ವರ ಟೆಂಪಲ್. ಇದು ಶಿವಂದಿದು 8th ಸೆಂಚುರಿಲಿ ಕಟ್ಟಿರೋದು. ಇದು ಈಸ್ಟ್ ಫೇಸಿಂಗ್. ಇದು ಈ ಡೋರ್ ಬರುತ್ತಿದ್ದು. ಸೊ ಈ ಡೋರು ಈಸ್ಟಿಗೆ ಫೇಸ್ ಆಗುತ್ತೆ. ಇದು ಈಸ್ಟು. ಇದು 8th ಸೆಂಚುರಿಲಿ ಕಟ್ಟಿಸಿರೋದು. ಚಾಲುಕ್ಯರೇನೆ ನಗರ ಸ್ಟೈಲಲ್ಲಿ ಕಟ್ಟಿರೋದು ಇದನ್ನು. ಸೊ ಒಳಗೋಗೋಣ. ಇನ್ನು ಲಿಂಗನೂ ಇದೆ. ಇದು ನೋಡಿ, ಈ ಹಾಲ್ ಇದೆಯಲ್ಲ, ಈ ಹಾಲಲ್ಲಿ ಪಿಲ್ಲರೇ ಇಲ್ಲ. ಅದೇ ಸ್ಪೆಷಲ್ಲು. ಹುಳ ಜಾಸ್ತಿ ಇದೆ ಇಲ್ಲೆಲ್ಲ. ಅಲ್ಲಿ ನೋಡಿ ನೀವು ಲಿಂಗ ಗ್ರಾನೈಟಲ್ಲಿ ಮಾಡಿರೋದು. ನೆಕ್ಸ್ಟ್ ಇವಾಗ ಜಂಬುಲಿಂಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಬಂತು, ಇದೇ ಜಂಬುಲಿಂಗ ಟೆಂಪಲ್. ಇದು 8th ಸೆಂಚುರಿಲೇ ಕಟ್ಸಿರೋದು. ಇದು ನಗರ ಸ್ಟೈಲೇನೆ. ಮತ್ತು ಶಿವಂದ ಟೆಂಪಲ್. ಇದನ್ನು ಅಲ್ಲಿ ಒಳಗಡೆ ಶಿವಲಿಂಗ ಕಾಣಿಸ್ತಾ ನೋಡ್ಬೋದು. ಶಿವಲಿಂಗ ಅದ್ರೊಳಗಡೆ ಇದೆ. ಇಲ್ಲೆಲ್ಲ ನಂದಿ, ಎಷ್ಟೋ ನಂದಿಗಳು ಹಾಕಿದ್ದಾರೆ ನೋಡಿ. ಇವೆಲ್ಲ ನಂದಿಗಳು. ಇವಾಗ ನಾವು ಗಳಗನಾಥ ಟೆಂಪಲಿಗೆ ಬರ್ತಾ ಇದ್ದೀವಿ. ಇದು ಸ್ವಲ್ಪ ದೊಡ್ಡದು ಗಳಗನಾಥ ಟೆಂಪಲ್. ನೋಡಿ ಗಳಗನಾಥ ಟೆಂಪಲ್. ನಿಮಗದು ಕರೆಕ್ಟಾಗಿ ಸನ್ನಿಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಟೆಂಪಲ್ ಗೋಪುರ ಅದರ ಹಿಂದ್ಗಡೆ ಸಣ್ಣಿದೆ. ಸ್ವಲ್ಪ ದೊಡ್ಡದು. 8th ಸೆಂಚುರಿನಲ್ಲೇ ಕಟ್ಟಿಸಿರೋದು. ಇದು ನಗರ ಸ್ಟೈಲು. ನಿಮಗೆ ಗೋಪುರ ನೋಡಿದ್ರೆ ಇದು ನಗರ ಸ್ಟೈಲು ಅಂತ ಗೊತ್ತಾಗುತ್ತೆ. ಮೇಲೆ ಹೋಗ್ತಾ ಇದ್ದೀನಿ ನಾನು. ಇದು ಶಿವಂದನೇ ಟೆಂಪಲ್ಲು. ಜಾಸ್ತಿ ಶಿವ ಟೆಂಪಲ್ಸ್ ಇದೆ. ಕಾರ್ವಿಂಗ್ಸ್ ನೋಡಿ ಗೋಪುರದ ಮೇಲೆ ಎಲ್ಲ ಚೆನ್ನಾಗಿದೆ. ಲಿಂಗ ಇಲ್ಲ, ಚಾಲು ಇಲ್ಲ. ಇವಾಗ ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಪ್ರದಕ್ಷಿಣೆ ಮಾಡೋಕ್ಕಿತ್ತು ಮುಂಚೆ. ಇಲ್ಲಿ ಪ್ರದಕ್ಷಿಣೆ ಮಾಡೋಕ್ಕೆ ಹಿಂಗೆ ಮಾಡಿದ್ರು. ಕಾರ್ವಿಂಗ್ಸ್ ಚೆನ್ನಾಗಿದೆ. ಇದನ್ನು ಡೈರೆಕ್ಟ್ ನೆಲದ ಮೇಲೆ ಕಟ್ಟಿಲ್ಲ. ಇಲ್ಲಿ ಕಲ್ಲುಗಳನ್ನೆಲ್ಲ ಇಟ್ಬಿಟ್ಟು ಹಿಂಗೆ ಸ್ವಲ್ಪ ಹೈಟ್ ಮಾಡಿ ಬೇಸ್ ಮಾಡಿ ಕಟ್ಟಿದ್ದಾರೆ ಇದ್ರ ಮೇಲೆ. ಯಾಕೆ ಅಂತ ಗೊತ್ತಿಲ್ಲ.
ನೋಡಿ, ಇಲ್ಲೊಂದು ಟೆಂಪಲ್ ಇದೆ ಇದ್ರದ್ದು ಪಕ್ಕ. ಯಾವುದಂತ ನೋಡೋಣ. ಇದು ವೆಸರಾ ಸ್ಟೈಲ್ ಅನ್ಸುತ್ತೆ. ಇದು ನಗರ ಸ್ಟೈಲ್ ಇರಲ್ಲ. ಇದು ಸಂಗಮೇಶ್ವರ ಟೆಂಪಲ್. ಇದು 8th ಸೆಂಚುರಿದೇನೆ. ಇದು ವೆಸರಾ ಸ್ಟೈಲು. ಇದನ್ನು ಚಾಲುಕ್ಯರು ಕಟ್ಟಿದ್ದು. ಮತ್ತು ಇದರದ್ದು ಲಿಂಗದ ಹೆಸರು ವಿಜಯೇಶ್ವರ ಅಂತ ಇದೆ. ಅದನ್ನು ಚಾಲುಕ್ಯ ರಾಜ ವಿಜಯಾದಿತ್ಯ ಅಂತ ಒಬ್ಬ ಇದ್ದ. ಅವನ ಹೆಸರು ಮೇಲೆ ವಿಜಯೇಶ್ವರ ಅಂತ ಇಟ್ಟಿದ್ದಾರೆ ಲಿಂಗದ ಹೆಸರನ್ನ. ಮತ್ತು ಇದು ಚಾಲುಕ್ಯಸ್ ಪಟ್ಟದಕಲ್ಲಲ್ಲಿ ಕಟ್ಟಿದ್ದು ಫಸ್ಟು ಟೆಂಪಲ್. ಇದು ಪಟ್ಟದಕಲ್ಲಲ್ಲಿ ಫಸ್ಟ್ ಟೆಂಪಲ್. ಇದು ಚಾಲುಕ್ಯಸ್ ಕಟ್ಟಿರೋದು. ಒಳಗೆ ಬಂದಿದೆ. ಇಲ್ಲ ಪಿಲ್ಲರ್ಸ್ ಇದೆ. ಲಿಂಗ ನೋಡಿ, ಇಲ್ಲಿ ಬ್ಯಾಟ್ಸ್ ಜಾಸ್ತಿ ಇದೆ. ಲಿಂಗ ನೋಡಿ, ಇದು ಭದ್ರ, ಇದು ವೀರಭದ್ರ. ಇನ್ಸ್ಕ್ರಿಪ್ಷನ್ ಇದೆ. ಇದು ಕಾಣೋದೇ ಇಲ್ಲ ಇನ್ಸ್ಕ್ರಿಪ್ಷನ್. ಕನ್ನಡದಲ್ಲಿ ಬರೆದಿರೋದು. ಕನ್ನಡ ತೆಲುಗು ಮಿಕ್ಸ್ ನೋಡಿ. ಇದೆಲ್ಲ ಕನ್ನಡ ವರ್ಡ್ಸ್. ವಿರೂಪಾಕ್ಷ ಟೆಂಪಲಿಗೆ ಬಂದಿದ್ದೀವಿ. ಇದು ನಿಮಗೆ ಫುಲ್ ಕಾಣಬೇಕಂದ್ರೆ ಸ್ವಲ್ಪ ಹಿಂದೆ ಆಗಬೇಕು. ತಡಿ, ಹಿಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ, ನೀವು ಫುಲ್ ಕಾಣ್ಬೋದು ವಿರೂಪಾಕ್ಷ ಟೆಂಪಲ್ನ. ಇದು ಶಿವಂದು. ಇಲ್ಲೇನೋ ಪೂಜೆ ನಡೆಯುತ್ತೆ ಅನ್ಸುತ್ತೆ. ಎಲ್ಲರೂ ಚಪ್ಪಲಿ ಬಿಟ್ಟು ಹೋಗ್ತಿದ್ದಾರೆ ಒಳಗೆ. ಇಲ್ಲೇ ಜಾಸ್ತಿ ಜನ ಇರೋದು. ಒಳಗೆ ಬಂದ್ವಿ. ಇವಾಗ ಕತ್ಲೆ. ಇಲ್ಲಿ ನೋಡಿ, ಇಲ್ಲೇನೋ ಇದೆ. ಕಾರ್ವಿಂಗ್ಸ್, ವಾಲ್ಸ್. ಇಲ್ಲೇನೋ ಪೂಜೆ ನಡೆಯುತ್ತೆ. ಭದ್ರ ವೀರಭದ್ರ. ಭದ್ರ ವೀರಭದ್ರ ಇಬ್ಬರು ಶಿವನ ದ್ವಾರಪಾಲಕರು. ಹೆಂಗೆ ವಿಷ್ಣುಗೆ ಜಯ ವಿಜಯ ಇದಾರಲ್ಲ, ಹಿಂಗೆ ಶಿವನಿಗೆ ಭದ್ರ ಮತ್ತು ವೀರಭದ್ರ. ಎಲ್ಲ ಒಳ್ಳೆ ಕಾರ್ವಿಂಗ್ಸ್ ಮಾಡಿದ್ದೀವಿ. ಇದು ಡ್ರಾವಿಡಿಯನ್ ಸ್ಟೈಲ್. ಇದು ವಿರೂಪಾಕ್ಷ ಟೆಂಪಲ್ಲು. ಮುಂಚೆ ಲೋಕೇಶ್ವರ ಟೆಂಪಲ್ ಅಂತ ಕರಿತಿದ್ರಂತೆ ಇದನ್ನು. ಯಾಕೆಂದರೆ ಇದನ್ನು ಕಟ್ಟಿಸಿದ್ದು ವಿಕ್ರಮಾದಿತ್ಯ ರಾಜನ ಹೆಂಡತಿ ಲೋಕಮಹಾದೇವಿ ಅಂತ. ಅವಳು ಕಟ್ಟಿಸಿರೋದು ಇದನ್ನು. ಅದಕ್ಕೆ ಲೋಕೇಶ್ವರ ಅಂತ ಇತ್ತಂತೆ ಮುಂಚೆ ಅದ್ರ ಹೆಸರು. ಅವಳು ಅದನ್ನು ಏನು ಕಟ್ಟಿಸಿದ್ಲು ಅಂತ ಅಂದರೆ, ರಾಜ ಪಲ್ಲವರ 3 ಜಾಗಗಳನ್ನು ಕಾಂಕರ್ ಮಾಡಿದ್ನಂತೆ. ಅದಕ್ಕೆ ಈ ಟೆಂಪಲ್ನ ಕಟ್ಟಿಸಿದ್ರು.